ಇವತ್ತಿನ ಸಂಸ್ಕಾರದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ವಿಚಾರವನ್ನು ಮೊದಲನೇ ಮಾತಾಡಿದ್ದಾಗೆ ಶನೇಶ್ಚರ ಅಲ್ವಾ, ಕರ್ಮವನ್ನು ಕಳ್ಕೊಳ್ಳೋದು ಅಂತ ಹೇಳ್ತೀವಿ. ಈ ಕರ್ಮವನ್ನು ಕಳ್ಕೊಳ್ಳೋದು ಅಂದ್ರೇನು? ಸತ್ತ ಮೇಲೆ ಕಾರ್ಯವನ್ನು ಮಾಡಲೇಬೇಕು, ಕಾರ್ಯನಿಮಿತ್ತವಾಗಿರ್ತಕ್ಕಂಥ ವಿಚಾರಗಳನ್ನು ತಿಳ್ಕೊಳ್ಳೇಬೇಕು. ನಾವು ಹರಕೆಯನ್ನು ತೀರಿಸೋ ವಿಚಾರಗಳನ್ನು ತಿಳಿಸ್ಕೊಂಡ್ವಿ, ಗೊತ್ತಿದ್ದು ಗೊತ್ತಿಲ್ಲದೆ ಏನೇನು ಮಾಡಬೇಕು ಅಂತೆಲ್ಲ ತಿಳ್ಕೊಂಡು ಬಂದ್ವಿ. ಇವತ್ತಿನ ಸಂಸ್ಕಾರದಲ್ಲಿ ನಾವುಗಳು ಮಾಡಬೇಕಾದ ಋಣ ವಿಮುಕ್ತಿ, ಕಾರ್ಯ ವಿಮುಕ್ತಿ, ಇಷ್ಟದೇವತೆ, ಕುಲದೇವತೆ, ಗ್ರಾಮದೇವತೆನ ವಿಚಾರ ಹೇಗೆ ಮಾತಾಡ್ಕೊಳ್ಳೋದು ಅದನ್ನು ಸರಿಯಾಗಿ ಗಮನ ಕೊಟ್ಟು ಕೇಳ್ಕೋಬೇಕು. ಇವತ್ತಿನಿಂದ ಎಲ್ಲರೂ ನಿಮ್ಮ ಮನೆಯಲ್ಲಿ ಮೊದಲು ಹೇಳಿದ್ದೆ ಎಷ್ಟೋ ಜನ ಆಚರಿಸ್ತಿದ್ದಾರೆ. ಕೆಲವರು ಗಮನ ಇರಲಿಲ್ಲ, ಕೆಲವರು ಹೊಸಬ್ರಾಗಿ ಬಂದು ಕಾರ್ಯಕ್ರಮ ನೋಡ್ತಾ ಇದ್ದೀರಾ, ಕೆಲವರು ಅವ್ರು ನೋಡ್ತಾ ಇದ್ದಾರೆ ಏನಿರ್ಬೋದು ಅಂತ ಕೆಲವರು ನೋಡ್ತಾ ಇದ್ದೀರಾ, ಇನ್ನಷ್ಟು ಜನ ಅಯ್ಯ ಬಿಡಿ ಅವ್ರು ಹೇಳ್ತಾರೆ ಅನ್ನೋರು ಭಾಳ ಜನ ನೋಡ್ತಾ ಇದ್ದೀರಾ. ಸಂತೋಷ ನೋಡಿ, ಯಾಕೆಂದರೆ ಕಲ್ತ್ಕೊಳ್ಳೋಕ್ಕೆ ಒಂದು ಸಮಯ ಬರಬೇಕು ನೋಡಿ. ಒಬ್ಬೊಬ್ಬರ ಮನೋಭಾವನೆ ಎಲ್ಲರನ್ನೂ ಸರಿತಿದ್ದುಪಡಿಸೋಕ್ಕಾಗಲ್ಲ. ಕೆಲವರಿಗೆ ಕೇಳ್ರಪ್ಪ ಅಂದ ತಕ್ಷಣಕ್ಕೆ ಕೇಳ್ತಾರೆ, ಕೆಲವರಿಗೆ ಏಯ್ ಕೇಳ್ತಾ ಇಲ್ವಾ ಅಂದರೆ ಕೇಳ್ತಾರೆ, ಕೆಲವ್ರಿಗೆ ಜಾಡ್ಸೋದು ಹ್ಞೂ ಕೇಳ್ತಾ ಇದ್ದೀನಿ ಅಂತ ಕೇಳ್ತಾರೆ. ಹಾಗೆ ಆ ಜೀವನವನ್ನು ಸರಿತಿದ್ದುಪಡಿಸೋಕ್ಕೆ ಎಲ್ಲ ಇಚ್ಛೆ ಯಾರ್ದೋ? ಭಗವಂತನದೊಬ್ಬಂದೇ. ಒಂದೇ ಒಂದು ಏನು ಅಂದರೆ ನಮ್ಮ ಮೂಲ ಉದ್ದೇಶ, ಧ್ಯೇಯ, ಇಡೀ ಭಾರತ ದೇಶದಲ್ಲಿ ಒಂದೇ ಸಿಸ್ಟಮ್ ಇರಬೇಕು. ಪೂಜೆ ಪುನಸ್ಕಾರವಾಗಲಿ, ಶಾಸ್ತ್ರ ಸಂಪ್ರದಾಯವಾಗಲಿ, ಪ್ರತಿಯೊಂದು ಧರ್ಮವಾಗಲಿ ಒಂದೇ ನಿಷ್ಠಾನುಷ್ಠಾನ ಇರಬೇಕು. ಇದನ್ನ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂತ ಮಾಡಬೇಕು ಅನ್ನೋದೇ ಒಂದೇ ಉದ್ದೇಶ ನಂದು. ಭಾರತ ದೇಶ ಇಡೀ ಒಂದೇ ರೀತಿಯಾದ ಪೂಜೆ ಪುನಸ್ಕಾರ, ಭಾರತ ದೇಶ ಇಡೀ ಒಂದೇ ರೀತಿಯಾದ ಶಾಸ್ತ್ರ ಸಂಪ್ರದಾಯ, ಆಚರಣೆಗಳು ಕೂಡ ಒಂದೇ. ಯಾಕೆಂದರೆ ಒಬ್ಬೊಬ್ಬರು ಒಂದೊಂದು ಚೇಂಜ್ ಮಾಡುವಂತೆ ಯಾರೂ ಹೇಳಿಲ್ಲ. ಇವ್ರುಗಳು ಮಾಡ್ಕೊಂಡು ಬಂದ್ರಷ್ಟೇ ಕಾಲಕ್ರಮೇಣವಾಗಿ ನಾವು ರಾಜಕೀಯವಾಗಿ ಕುತಂತ್ರವಾಗಿ, ಅಂದರೆ ರಾಜಕೀಯ ಅಂತ ಒಂದೊಂದ್ಸಲಿ ನಾನು ಮಾತಾಡ್ತಿದ್ದಾಗ ರಾಜಕೀಯ ವ್ಯಕ್ತಿಗಳ ಬಗ್ಗೆ ಅಂತಲ್ಲ, ರಾಜಕೀಯ ಅನ್ನೋದು ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಸೇರಿಸ್ಕೊಂಡ್ಬಿಟ್ಟಿದ್ದಾರೆ. ಭಾಳ ಚೆನ್ನಾಗಿ ಮಾಡಿ ಕಲ್ತ್ಕೊಂಡ್ಬಿಟ್ಟಿದ್ದಾರೆ. ಇವ್ರುಗಳಿಗೆಲ್ಲ ಆ ಶನಿ ಸೂರ್ಯ ಬಹಳ ಪ್ರಭಾವವಾಗಿದ್ದರೆಗೆ ಈ ರೀತಿಯಾಗಿ ರಾಜಕೀಯ ಕುತಂತ್ರಗಳನ್ನು ಮಾಡ್ತಾರೆ. ಇದನ್ನೆಲ್ಲ ಯಾರು ವಿದುರ ನೀತಿ ಅಂತ ಕರಿತೀವಲ್ಲ, ಆ ವಿದುರ ನೀತಿಯಲ್ಲಿ ನಾವುಗಳು ಇವ್ರನ್ನ ಎಳಿಬೇಕು. ಅದಕ್ಕೆ ಒಂದು ನಮ್ಮ ದೇಶದ ಒಂದು ಸಂಸ್ಕಾರವನ್ನು ಕಾಪಾಡೋಕ್ಕೆ ಒಂದು ಕಡೆ ಹೊರಟಾಗ ಹಾಳು ಮಾಡೋಕ್ಕೆ ಕಾಯ್ತಾ ಇರುತ್ತವೆ ಕಪಿ ಮುಂಡೆವು. ಅದಕ್ಕೇನು ಮಾಡೋಕ್ಕಾಗಲ್ಲ. ಅದಕ್ಕೆ ನಾವು ಪರಿವರ್ತನೆ ಮಾಡ್ಕೊಳ್ಳೋಕ್ಕೆ ಏನು ಮಾಡಬೇಕು? ಇವತ್ತಿನ ಸಂಸ್ಕಾರದಲ್ಲಿ ಪ್ರತಿಯೊಬ್ಬರು ನಿಮ್ಮ ಮನೆಯಲ್ಲಿ 3 ಉಂಡಿಗಳಿಡಿ. ಅದನ್ನು ಕ್ರಮವಾಗಿ ಇಟ್ಕೊಳ್ತಕ್ಕಂಥ ಉಂಡಿಗಳು ಯಾವುದಾರ ಸರಿ, ಒಂದು ಪೆಟ್ಟಿಗೆ ಉಂಡಿನೋ ಅಥವಾ ಮುರಿದು ಹಾಕೋದು ಮಣ್ಣಿನ ಉಂಡಿನೋ ಯಾವುದೋ ಒಂದು. ಏನಕ್ಕೆ ಅಂದರೆ ಈ ಕಾಣಿಕೆ ಡಬ್ಬಿ ಅಂತ. ಇದನ್ನು ಮರಿದೇ ಇದ್ದಕ್ಕೆ ಜ್ಞಾಪಕ ಇರುತ್ತೆ. ನೀವು ಅಕಸ್ಮಾತ್ ಪ್ರತಿದಿನ ಹಾಕಬೇಕು, ಅಥವಾ ಪ್ರತಿ ತಿಂಗಳು ಹಾಕ್ತಿರೋ, ಅಥವಾ ಪ್ರತಿ ವಾರ ಹಾಕ್ತಿರೋ, 3ಕ್ಕೂ ಹಾಕಬೇಕು. ಏನಂತ? ಇಷ್ಟ ದೇವತೆ, ಮನೆ ಯಜಮಾನ ಏನಿರ್ತಾನೆ ಅವನಿಗೆ ಇಷ್ಟವಾದ ಒಂದು ದೇವತೆ. ಕುಲದೇವತೆ, ನಿಮ್ಮ ಕುಲ ವಂಶ ತಾತನ ಕಾಲದಿಂದ ವಂಶ ಪಾರಂಪರ್ಯವಾಗಿ ಬಂದಿರತಕ್ಕಂಥ ಕುಲ. ಗ್ರಾಮ ದೇವತೆ, ನೀವೆಲ್ಲಿ ನಿವಾಸವಾಗಿದ್ದೀರಾ, ಬಾಡಿಗೆ ಮನೆ ಇದ್ರೋ ಸ್ವಂತ ಮನೆ ಏನಿದೆಯೋ ಆ ಗ್ರಾಮದಲ್ಲಿ ಒಂದು ದೇವಿ, ದೇವ ಅಥವಾ ಯಾವುದೋ ಒಂದು ಅನುಗ್ರಹವಾಗಿರ್ತಕ್ಕಂಥ ಒಂದು ದೈವ ಶಕ್ತಿ ಇರುತ್ತೆ, ಆ ಗ್ರಾಮ ದೇವತೆ. ಇದನ್ನು 3ನ್ನು ಒಂದು ಉಂಡಿ ಇಟ್ಕೊಂಬಿಡಿ. ಇದನ್ನು ನೀವು ಮಾಡಿ ಎಷ್ಟು ಅನುಭವ ಆಗತ್ತೆ ಅಂದರೆ, ಸತ್ಯವಾಗಿ ಘಟನೆ ನಿಜ ಜೀವನದಲ್ಲಿ ಎಲ್ಲೂ ನಿಮಗೆ ಗೊತ್ತಾಗದೇ ಇದ್ದ ಹಾಗೆ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಯಾವ್ಯಾವುದೋ ಸಮಸ್ಯೆಗಳಿದೆ ನಿಧಾನಕ್ಕೆ ಗೊತ್ತಿಲ್ಲದೆ ತನಗೆ ತಾನೇ ಪರಿಹಾರ ಆಗುತ್ತೆ. ಇದು ಗ್ಯಾರಂಟಿ. ಆದರೆ ನೀವು ಮಾಡಲೇಬೇಕು. ಮಾಡಿ, ಖಂಡಿತವಾಗ್ಲೂ ಮಾಡಬೇಕಾದ್ರೆ ಇದರಲ್ಲಿ 10 ರೂಪಾಯಿ ಹಾಕಿದ್ರೆ 10 ರೂಪಾಯಿ 3ಕ್ಕೂ ಹಾಕಿ. 1 ರೂಪಾಯಿ ಹಾಕ್ತೀರಾ, ನಿಮ್ಮ ಮನಸ್ಸಾರವಾಗಿ 1 ರೂಪಾಯಿ ಹಾಕಿ, ಬೇಡ ಅಂದಿಲ್ಲ ಆದರೆ 3ಕ್ಕೂ ಹಾಕಿ. ಇಷ್ಟದೇವತೆ, ಕುಲದೇವತೆ, ಗ್ರಾಮ ದೇವತೆ ಏನು ಹಾಕ್ತೀರಾ ಅದನ್ನು ನಿಮ್ಮ ಮಗ ಹಾಕ್ಬೋದು, ಮಗಳು ಹಾಕ್ಬೋದು, ಮನೆ ಕುಟುಂಬದವರು ಅವರವ್ರ ಶಕ್ತ್ಯಾನುಸಾರ ಹಾಕ್ಬೋದು, ಬರೀ ಮನೆ ಯಜಮಾನ ಹಾಕ್ಬೋದು ಅವರವ್ರ ಇಚ್ಛಾನುಸಾರ. ಆದರೆ ಹಾಕಿದಾಗ ಇದು ಯಾವುದೇ ಹರಕೆ ಇರಲ್ಲ. ಇಷ್ಟದೇವತೆ ಅಂದರೆ ನೀವು ಇಷ್ಟವಾದ ಪಟ್ಟಿರ್ತಕ್ಕಂಥ ದೇವತೆಗೆ ಈ ಯಾತ್ರೆಯನ್ನು ಸಂಪೂರ್ಣವಾಗಿ ಮಾಡೋಕ್ಕೆ ಒಂದು 6 ತಿಂಗಳಿಗೊಂದ್ಸರಿ ಹೋಗ್ತೀರಾ. 6 ತಿಂಗಳಿಗೂ ಡಬ್ಬ ತೆಗಿಯೋಕ್ಕಾಗಲ್ಲ. ಏನು ಮಹಾ ಹಾಕಿರ್ತೀರಾ ಅಂದ್ಕೊಳ್ತೀವಿ. ಕೆಲವರು ನಿಜವಾಗ್ಲೂ ದಿನನಿತ್ಯ ಇದೊಂದು ಕೈಯ ಕೆಲಸ ಕಣೆಯ, ನಾನು ಹಾಕಬೇಕು, ನನ್ನ ಕೈಲಿ ಆಮೇಲೆ ಇರುತ್ತೋ ಇಲ್ಲೋ ಗೊತ್ತಿಲ್ಲ, ಹಾಕ್ಬಿಡ್ತೀನಿ ಅಂತ ಕೆಲವರು ಹಾಕ್ತಾರೆ. ಅದನ್ನು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಹಾಕ್ತಾರೆ, ಸಂತೋಷ. 6 ತಿಂಗಳಿಗೊಂದ್ಸಲಿನೋ ವರ್ಷಕ್ಕೊಂದ್ಸಲಿ ಆ ಯಾತ್ರೆಗೆ ಹೋಗ್ತಿರಲ್ಲ, ಖಂಡಿತವಾಗ್ಲೂ ಹೇಳ್ತೀನಿ, ನೀವು ಆ ದುಡ್ಡನ್ನು ಆ ದೇವರಿಗೆ ಸಲ್ಲಿಸಬೇಕು ಅಂತಲ್ಲ. ಒಂದು ಯಾತ್ರೆ ಕೂಡ ಅಕಸ್ಮಾತ್ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿಲ್ದಿದ್ದವರು ಇದ್ದಾರೆ, ಭಾಳ ಜನ. ಬೇರೆ ದುಡ್ಡು ಹಾಕ್ಕೊಂಡು ಹೋಗೋರು ಇದ್ದಾರೆ, ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿಲ್ಲ, ನಾವು ಇದು ಮೊದಲೇ ನಾವು ಅವಾಗವಾಗ ಇಟ್ಕೊಳ್ಳೋಕ್ಕಾಗಲ್ಲ, ಜೋಡ್ಸೋಕ್ಕೆ ಇಟ್ಕೊಂಡಿದ್ದೀವಿ ಅಂತ ಅದನ್ನು ಪ್ರಯಾಣಕ್ಕೆ ಕೂಡ ಉಪಯೋಗಿಸ್ಬೋದು, ನಿಮ್ಮ ಯಾತ್ರೆಗೆ ಉಪಯೋಗಿಸ್ಬೋದು. ಖಂಡಿತವಾಗಲೂ ಅಲ್ಲಿ ಹೋಗಿ ಒಂದು ಅರ್ಚನೆ ಮಾಡಬೇಕು, ಅದೇ ದುಡ್ಡಲ್ಲಿ ಅರ್ಚನೆ ಮಾಡಿಸ್ಬೇಕು. ಏನು ಕಾಣಿಕೆ ಹೋಲಿಸ್ಬೇಕು ಅಂತಿದ್ರು ಅಥವಾ ಒಂದು ಹಣ್ಣು ಹಂಪಲ ಒಂದು ಅರ್ಚನೆ ಮಾಡಿಸ್ಬೇಕು ಅಂತಿದ್ರು ನಿಮ್ಮ ಇಷ್ಟ ದೇವತೆಗೆ ಹೋಗ್ಬೋದು. ಗ್ರಾಮ ದೇವತೆಗೆ ಪ್ರತಿ ದಿನದಲ್ಲಿ, ಪ್ರತಿ ವಾರದಲ್ಲಿ, ಪ್ರತಿ ತಿಂಗಳಲ್ಲಿ, ಏನೋ ಪ್ರತಿ ದಿನದಲ್ಲಿ, ಪ್ರತಿ ವಾರದಲ್ಲಿ, ಅಂದರೆ ಕ್ಷಣಕ್ಕೂ ನೀವಿರೋ ಸ್ಥಳದಲ್ಲಿ ಒಂದು ಗ್ರಾಮ ದೇವತೆ ಇರುತ್ತೆ. ಅದನ್ನು ಮಾತ್ರ ಮರಿಬೇಡಿ. ಈಗ ಬೆಂಗಳೂರು ಸಿಟಿ ಅಂದ ತಕ್ಷಣಕ್ಕೆ ಎಲ್ಲಿ ಗ್ರಾಮ ದೇವತೆ? ಅಣ್ಣಮ್ಮನೆ ಗ್ರಾಮ ದೇವತೆ. ತಲೆಗೆ ಹಾಕೊಂಡ್ಬಿಡ್ತಾರೆ.
ಸರಿ, ಚಿತ್ರದುರ್ಗ ಕೋಟೆ. ಉಚ್ಚಂಗಿ ದುರ್ಗ, ಅವಳೇ ಗ್ರಾಮ ದೇವತೆ. ಸರಿ, ಆ ಕ್ಷೇತ್ರಕ್ಕೆ ಅವಳೇ ಗ್ರಾಮ ದೇವತೆ. ಮಹಾಕಾಳಮ್ಮ ಅಂದರೆ ಚನ್ನಪಟ್ಟಣಕ್ಕೆ ಹೋದಾಗ ಮಹಾಕಾಳಮ್ಮ, ಆ ಕಾಳಮ್ಮನೇ ದೇವಸ್ಥೆ. ಹೀಗೆ ಅವರವರ ಕ್ಷೇತ್ರದ ಪಾಲಕ ಆಗಿರ್ತಕ್ಕಂಥ ಗ್ರಾಮ ದೇವತೆಯಲ್ಲಿ ಎಲ್ಲಿ ವಾಸವಾಗಿರ್ತಿರೋ, ಸಣ್ಣ ಮನೇಲಿರಲಿ ದೊಡ್ಡ ಮನೇಲಿರಲಿ, ಆ ಗ್ರಾಮದಲ್ಲಿ ನೀವೆಲ್ಲ ಪರ್ಮಿಷನ್ ತೊಗೊಂಡಿರ್ತೀರ. ಏನಂತ? ಸರ್ಕಾರದಿಂದ ಪರ್ಮಿಷನ್ ತೊಗೊಂಡಿರ್ತೀರ, ರಿಜಿಸ್ಟರ್ ಮಾಡಿರ್ತೀರ, ಎಲ್ಲ ಮಾಡಿರ್ತೀರ. ಆದರೆ ಆ ಗ್ರಾಮ ದೇವತೆ ಹತ್ರ ಪರ್ಮಿಷನ್ ತೊಗೊಂಡ್ರಲ್ಲ, ಮೇಲಿರೋ ದೇವತೆ ಹತ್ರ ಪರ್ಮಿಷನ್ ತೊಗೊಳ್ಳ. ಅದನ್ನೇ ಗೃಹ ಪ್ರವೇಶ. 300 ಮುಕ್ಕೋಟಿ ದೇವತೆಗಳಾಗಿರ್ತಕ್ಕಂಥ ಹಸುವನ್ನ ಗೃಹ ಪ್ರವೇಶದಲ್ಲಿ ಮಾಡಿದಾಗ ಸಾಕ್ಷಿ ಸ್ವರೂಪವಾಗಿ ನಾನು ಈ ಜಾಗ ತಗೊಂಡಿದ್ದೀನಪ್ಪ, ಎಲ್ಲಿವರೆಗೂ ಋಣನ ಗೊತ್ತಿಲ್ಲ, ಇದನ್ನು ಕಾಪಾಡು ಅಂತ ಪ್ರಾರ್ಥನೆ ಮಾಡ್ಕೋಬೇಕು. ಹಾಗೆ ಆ ಗ್ರಾಮ ದೇವತೆಗೆ ನೀವು ಒಂದು ಸೈಟ್ ತಗೊಂಡಾಗ, ಒಂದು ಮನೆ ಕಟ್ಟಿದಾಗ, ಅದು ನಿಂತು ಹೋಗ್ತಾ ಇರುತ್ತೆ, ಲೋನ್ ಸ್ಯಾಂಕ್ಷನ್ ಇದ್ದಾಗ ಆ ಜಾಗನ ಕೊಂಡ್ಕೊಂಡ್ಬಿಟ್ಟಿರ್ತೀರ. ತಕ್ಷಣ ಏನು ಮಾಡಬೇಕು? ನಿನ್ನ ಸ್ಥಳದಲ್ಲಿ ನನಗೊಂದು ಅವಕಾಶ ಮಾಡಿದೆ, ನನಗೊಂದು ಭಿಕ್ಷೆ ಹಾಕಿದ್ಯಮ್ಮ, ಸಂತೋಷ. ಆ ಭಿಕ್ಷೆಗೆ ನಿನಗೆ ಆವಾಗವಾಗ ನಾನೊಂದು ನಮಸ್ಕಾರವನ್ನು ಹಾಕ್ತಿದ್ದೀನಿ. ಈ ಜಾಗದಲ್ಲಿ ನಿನ್ನ ಸ್ವಂತವಾಗಿರತಕ್ಕಂಥಲ್ಲಿ ಯಾವಾಗಲೂ ಸೂರ್ಯಚಂದ್ರ ಇರೋವರೆಗೂ ನಿನ್ನಿದ್ದವಳು, ನೀನು ಮೊದಲೇ ಇದ್ದವಳು. ಆದ್ದರಿಂದ ನಿನಗೆ ಒಂದು ಶರಣಾಗತವಾಗಿ ಯಾವುದು ಲೋಪದೋಷ ಬರದಿದ್ದಾಗ ನನ್ನ ಮನೇನೋ ನನ್ನ ಕುಟುಂಬನ ಸಂರಕ್ಷಣೆ ಮಾಡೋದು ಆ ಗ್ರಾಮ ದೇವತೆಗೆ ಒಂದು ಕಾಣಿಕೆ. ಅದನ್ನು ಹಾಕಿ ಅದನ್ನು ಮೊಸರನ್ನ ಮಾಡಿಸೋದು, ವಾರಕ್ಕೊಂದ್ಸಲಿ ತಿಂಗಳಿಗೊಂದ್ಸಲಿ ಒಂದು ಅರ್ಚನೆ ಮಾಡಿಸೋದು. ಪ್ರತಿದಿನ ಹೋಗಿ ನಮಸ್ಕಾರ, ಚೆನ್ನಾಗಿದೆಯಮ್ಮ, ಹಾಯ್ ಚೆನ್ನಾಗಿದೆಯಾ ಅಂತ ಬನ್ನಿ. ಈ ಫ್ರೆಂಡ್ಶಿಪ್ ಇಟ್ಕೋಬೇಕು ದೇವರ ಹತ್ರ, ಗ್ರಾಮ ದೇವತೆ ಹತ್ರ. ಇಲ್ಲದೇ ಇದ್ರೆ ಯಾವಾಗಲೋ ಒಂದ್ಸರಿ ಹೋಗೋದು, ಅವ್ರು ಯಾರೋ ಹೇಳಿದ್ರು ಅಂತ ಹೋಗೋದು, ಇದೆಲ್ಲ ಮಾಡಬೇಡಿ. ಆವಾಗ ಆ ಗ್ರಾಮ ದೇವತೆ ನಿಮಗೆ ಉಳಿತಾಳೆ. ತದನಂತರ ಕುಲದೇವತೆ. ಯಾವ ಕಾರಣಕ್ಕೂ ತಿಳ್ಕೊಳ್ಳಿ, ಎಂಥ ದೇವರುಗಳನ್ನ, ಎಷ್ಟು ದೇವರುಗಳನ್ನಾದರೂ ಪೂಜೆ ಮಾಡಿ, ಬೇಡ ಅಂದಿಲ್ಲ. ನಿಮ್ಮ ವಂಶದಿಂದ ಬಂದಿರತಕ್ಕಂಥ ದೇವರನ್ನ, ಕುಲದೇವರನ್ನ ಮಾತ್ರ ಮರಿಬೇಡಿ. ಅದು ಗೊತ್ತಿದ್ರು ಗೊತ್ತಿಲ್ಲದೆ ಇದ್ರು ತಪ್ಪು ಕಾಣಿಕೆ ಅಂತ ಒಂದು ಇಟ್ಕೊಂಡ್ಬಿಟ್ಟು ಆ ಕುಲದೇವತೆನ ಸ್ಮರಣೆ ಮಾಡ್ಕೊಳ್ಳಿ. ಕೆಲವರೆಲ್ಲ ಪ್ರಶ್ನೆ ಹಾಕ್ತಾರೆ, ಏನು ಅಂದರೆ ನಮ್ಮ ಕುಲದೇವತೆನೇ ಗೊತ್ತಿಲ್ವಲ್ಲ, ಏನು ಮಾಡೋದು? ಆಗ ನಿಮಗೇನು ಹಾಗೆ ಹೇಳಿದ್ನಲ್ಲ, ಆ ಮರದ ಭಾಗವನ್ನು ಬಿಟ್ಟಕ್ಕ ಅದು ಎಲ್ಲಿ ಹೋಗ್ಬೇಕು ಸಲ್ಲುತ್ತೋ ಅದನ್ನು ಸಲ್ಲತ್ತೆ. ಅದು ವರ್ಷ ಎಳೆದು ಪರಿವರ್ತನೆ ಮಾಡಿಕೊಂಡಾಗ ಒಂದು ವರ್ಷದಲ್ಲಿ ಒಂದ್ಸಲಿ ಮಾಡ್ಕೋಬೋದು. ಅಷ್ಟು ವಿನಃ ಇದನ್ನು ಕಾರ್ಯನಿಮಿತ್ತವಾಗಿ ಯಾವ ಕಾಲಕ್ಕೂ ವಂಶಪಾರಂಪರ್ಯವಾಗಿ ಏನು ಬಂದಿದೆ ಆ ಕುಲದೇವರನ್ನ ಮರಿಬಾರ್ದು, ನಿಮ್ಮ ಮನೆ ದೇವ್ರನ್ನ ಮರಿಬಾರ್ದು. ಎಲ್ಲರೂ ಏನು ಗೊತ್ತಾ, ನಮ್ಮನೇಲಿ ಫೈನಾನ್ಸ್ ಮಿನಿಸ್ಟ್ರು ಯಾರು ಅಂದರೆ ತಿರುಪತಿ ವೆಂಕಟರಮಣ. ಯಾರು ನೋಡಿ ತಿರುಪತಿ ವೆಂಕಟರಮಣ ದುಡ್ಡು ಕೊಡ್ತಾನಲ್ಲ, ಅದಕ್ಕೋಸ್ಕರ ಹಾಗೆಲ್ಲ ಅನ್ಕೊಂಬಿಡ್ಬೇಡಿ. ಪ್ರತಿಯೊಬ್ಬರ ಮನೆಗೂ ಯಾವ ಕಾಲಕ್ಕೂ ತಿರುಪತಿ ವೆಂಕಟರಮಣ ದೇವರು ಎಲ್ರಿಗೂ ಅಲ್ವೇ ಅಲ್ಲ. ನಿಮಗೆಲ್ರಿಗೂ ಇಷ್ಟ ದೇವತೆ, ಕುಲದೇವತೆ, ಗ್ರಾಮ ದೇವತೆ ನಿಮ್ಗೆ ಗೊತ್ತಿಲ್ಲದೇನೆ, ಫಾರ್ ಎಕ್ಸಾಂಪಲ್ ನಿಮ್ಮ ಮಗ ಹೋಗಿರ್ತಾನೆ ಫಾರಿನಲ್ಲಿ ಕೂತಿರ್ತಾನೆ, ಏನು ಮಾಡ್ತಾನೆ ಗೊತ್ತಾ? ಈ ಕುಲದೇವತೆ ಅಂತ ಬಂದಿದ್ದು ಹೇಗೆ ಗೊತ್ತಾ? ಅಲ್ಲಿ ನಿಮ್ಮ ಮಗನ ಜೊತೆಗೆ ಹೊಸದಾಗಿ ಮದುವೆ ಆಗ್ತಾನೆ, ಸಂಸಾರ ಶುರು, ಒಂದು ಮಗು ಹುಟ್ಟಿದಾಗ ಅಲ್ಲಿ ಕ್ಯಾಲೆಂಡ್ರು ಅವ್ನಿಗೆ ಇಷ್ಟವಾದ ಯಾವ್ದು ಗೊತ್ತಾ? ಸಾಯಿಬಾಬಾ ಹಾಕೊಳ್ತಾನೆ. ಯಾವ್ದು ಸಿಗುತ್ತೋ ಅದನ್ನ ಹಾಕೊತಾನೆ. ಒಂದು ಈಶ್ವರನ ಫೋಟೋ, ಗಣೇಶ ಫೇಮಸ್, ವರ್ಲ್ಡ್ ಫೇಮಸ್ಸು, ಪಾಪ ಎಲ್ಲ ಕಡೆ ಗಣೇಶ ಸಿಗತ್ತೆ, ಅಲ್ಲೊಂದು ಸ್ಟೈಲ್ ಆಗಿರ್ಬೋದು ಅಷ್ಟೇ ವಿನಃ ಆ ಗಣೇಶನ ಹಾಕೊತಾನೆ. ನನ್ನ ಮಗ ಹುಟ್ಟುತ್ತಾನೆ, ಅಪ್ಪ ಏನಪ್ಪ ಇದು, ದಿನ ನಮ್ಮ ಡ್ಯಾಡಿ ಅಲ್ಲಿ ದಿನ ಪೂಜೆ ಮಾಡ್ತಾರೆ ನೋಡಿ. ಅಲ್ಲಿ ವಿಶೇಷವಾಗಿ ನಮ್ಮಪ್ಪ ಏನು ಪೂಜೆ ಮಾಡ್ತಾರೆ ಅನ್ನೋದು ಆ ಮಗುಗೆ ತಲೆಗೆ ಹೋಗಿ ಅದು ಅದನ್ನೇ ಪೂಜೆ ಮಾಡಿ, ಓ ನಮ್ಮಪ್ಪ ಮಾಡ್ತಾ ಇದ್ರು ನಾನು ಮಾಡಬೇಕು, ನಮ್ಮ ತಾತ ಮಾಡಿ, ಸ್ವಲ್ಪ ಬೆಳೆದ ನಿಂತಾಗ ಅವನು ಅದನ್ನೇ ನಮಸ್ಕಾರ ಮಾಡಕ್ಕೆ ಶುರು ಮಾಡ್ತಾನೆ. ಹಾಗೆ ನಿಮ್ಮ ಇಷ್ಟ ದೇವತೆಯೇ ನಿಮ್ಮ ಕುಲದೇವತೆ ಆಗಿದೆಯೇ ಹೊರತು ವಂಶ ಪಾರಂಪರ್ಯವಾಗಿ ಫಿಕ್ಸಡ್ ಆಗಿ ಬರೆದಿಟ್ಟಿಲ್ಲ ಯಾವ ಶಾಸನದಲ್ಲೂ ಇದೇ ದೇವರು. ಅದಾದ್ಮೇಲೆ ಕೆಲವ್ರಿಗೆ ಏನು ಗೊತ್ತಾ, ವೆಂಕಟರಮಣನ ಪೂಜೆ ಮಾಡಿದ್ರೆ ಈಶ್ವರನ್ ಮಾಡಬಾರ್ದಂತೆ, ನರಸಿಂಹಸ್ವಾಮಿ ಹೊಕ್ಕಳಿದ್ರೆ ತಿರುಪ್ತಿಗೆ ಹೋಗಬಾರ್ದಂತೆ. ಯಾವ ನನ್ನ ಮಕ್ಕಳು ನಿಮ್ಗೆ ಹೇಳಿದ್ದು? ವೆಂಕಟರಮಣನೇ ಬಂದು ಏನೋಡ ನೀನು ನರಸಿಂಹಸ್ವಾಮಿ ಹೊಕ್ಕಳು ಬರಬೇಡ ಏನೋ ಅಂತ ಹೇಳಿದಾಗ ನೀವು ಹೋಗಬೇಡಿ. ಅಥವಾ ನರಸಿಂಹಸ್ವಾಮಿ ನೋಡೋ ನನ್ನ ಪೂಜೆ ಮಾಡ್ತಿದ್ಯಾ, ನೀನು ವೆಂಕಟೇಶ್ವರ ಅಂತ ಹೋಗಬೇಡ. ಏನು ಹುಚ್ಚರು ಕಲ್ಪನೆ ಅಂದರೆ, ಇದೊಂಥರ ನಂಬಿಕೆನಾ ಮೂಢನಂಬಿಕೆನಾ, ಜನಗಳು ಹುಚ್ಚರ, ಇವನ್ನೆಲ್ಲ ಎತ್ಕೊಂಡು ನಿಮ್ಯಾನ್ಸ್ಗೆ ಹಾಕ್ಬೇಕಾ? ಒಂದು ಅರ್ಥ ಆಗಲ್ಲ. ಇದೆಲ್ಲ ತಲೆ ಕೆಡಿಸ್ಕೊಳ್ಳೇಬೇಡಿ. ತಿರುಪತಿಯಲ್ಲಿ ವೆಂಕಟರಮಣನ ಜೊತೆ ಎದುರುಗಡೆನೇ ಯೋಗ ನರಸಿಂಹ ಕೂತಿದ್ದಾನೆ. ಕೆಲವ್ರಿಗೆಲ್ಲ ಏನು ಅಂದರೆ, ವೈಷ್ಣವ ಸಂಪ್ರದಾಯದಲ್ಲಿ ಈಶ್ವರ ಓಂ ನಮಃ ಶಿವಾಯ ಅಂದುಬಿಟ್ರೆ ಎಲ್ಲಾದ್ರೂ ನಾರಾಯಣ ಹೋಗ್ಬಿಟ್ರೆ ತಪ್ಪು. ಇದೆಲ್ಲ ಆ ಕಾಲದ ರಾಜಕೀಯ. ಒಂದೇ ಮನೋಭಾವನೆ, ಯದ್ಭಾವಂ ತದ್ಭವತಿ. ಆದಿಶಕ್ತಿ ಜಗನ್ಮಾತೆಯ ಜೊತೆಗೆ ಬಲಭಾಗದಲ್ಲಿ ಶಿವನು, ಎಡಭಾಗದಲ್ಲಿ ವಿಷ್ಣುವು, ವಿಷ್ಣು ಮಾಯೇತಿ ಸಂಸ್ಥಿತ, ಎರಡೂ ಸೇರಿದರೆ ಹರಿಹರ ಸೇರಿದರೆ ಆದಿಶಕ್ತಿಯ ಮೂಲ. ಅರ್ಥ ಮಾಡ್ಕೊಳ್ಳಿ, ಜಗತ್ತಲ್ಲಿರೋದೇ ಒಂದು ಜಗನ್ಮಾತೆ ಮುಖಾಂತರವಾಗಿ ತ್ರಿಮೂರ್ತಿಗಳು 3 ಜನನೇ ಏಕಾರ್ಚಿತವಾಗಿ ನಾವು ಬಂದಿರತಕ್ಕಂಥ ಭೂಲೋಕ. ಈ ಸಂಸ್ಕಾರದಲ್ಲಿ ಆ 3 ಜನಕ್ಕೆ ಈ 3 ಉಂಡಿಗಳು ಇಷ್ಟದೇವತೆ, ಕುಲದೇವತೆ, ಗ್ರಾಮ ದೇವತೆ. ಈ ಥರ ಆಚರಿಸ್ಕೊಳ್ಳಿ, ನಮ್ಮ ಸಂಸ್ಕಾರಗಳನ್ನ ಬೆಳೆಸ್ಕೊಳ್ಳಿ. ಯಾವ ಕಾಲಕ್ಕೂ ಹಾಳಾಗಕ್ಕೆ ಯಾರಾದರೂ ಹಾಳು ಮಾಡ್ತಾರೆ ಅಂತ ಕಾಯ್ತಿದ್ರೆ ಜಾಡ್ಸ್ ಓದಿಬೇಕು, ಅದನ್ನು ಪಾಠ ಅವ್ರು ಕಲಿಬೇಕು. ಇದು ಈ ಜೀವನವನ್ನು ಸರಿತಿದ್ದುಪಡಿಸ್ಕೊಳ್ಳೋಕ್ಕೆ ಪ್ರತಿಯೊಬ್ಬನ ಕೈಯಲ್ಲೂ ಆದ್ಯ ಕರ್ತವ್ಯ ಇದು. ಯಾಕೆಂದರೆ ಇವತ್ತಿನ ದಿವಸ ನಶಿಸ್ ಹೋಗ್ತಾ ಇದೆ ನಮ್ಮ ಧರ್ಮಗಳು. ನಮ್ಮ ಜನಾಂಗಗಳಲ್ಲಿ ಹಿಂದುತ್ವ ಅನ್ನೋದು ಸರ್ವತ್ವ ಹೊರಟೋಗ್ತಾ ಇದೆ. ಅದನ್ನು ಕಾಪಾಡೋಕ್ಕೆ ಹಿಂದೂಸ್ತಾನಲ್ಲಿ ಹುಟ್ಟಿರ್ತಕ್ಕಂಥ ನಮಗೆ ಆ ದೇವರ ರಕ್ಷಣೆ ಬೇಕೇ ಬೇಕು, ಜನರಕ್ಷಣೆ, ಜನ ಸಹಕಾರ ಬೇಕೇ ಬೇಕು ಅಂತ ಈ ಮುಖಾಂತರ ಹೇಳ್ತಾ ನಾವೇನು ಹೇಳಬೇಕು? ಮಂಗಳವನ್ನು ಹಾಡಬೇಕು. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು.